ಇವತ್ತು ಯೂಟ್ಯೂಬ್ ನಿಂದ 4 ಸೂಪರ್ ಅಪ್ಡೇಟ್ಗಳು ಬಂದಿದೆ. ಈ 4 ಅಪ್ಡೇಟ್ ಕೂಡ ಬೆಂಕಿ ಆಗಿದೆ ಅಂತಾನೆ ಹೇಳ್ಬೋದು. 4 ಅಪ್ಡೇಟ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದೇ 4 ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಅದೇ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ನೋಡ್ತಾ ಇದಾರೆ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡ್ತೇನೆ ನಮ್ಮ ಟಾಪಿಕ್ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಅದು ಜ್ಯುವೆಲ್ಸ್ ಅಂತ. ಜ್ಯುವೆಲ್ಸ್ ಬಗ್ಗೆ ಒಂದು ಸೂಪರ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಒಂದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು ಆಲ್ಮೋಸ್ಟ್ ಜ್ಯುವೆಲ್ಸ್ ಬಗ್ಗೆ. ಈಗ ಜ್ಯುವೆಲ್ಸ್ ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂತದ್ದು US ನಲ್ಲಿ, ಹಾಗೂ ಕೂಡ ಲಾಂಚ್ ಆಗಿದೆ US ನಲ್ಲಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸ್ ನಲ್ಲಿ ಯಾರ್ಯಾರು ಮಾನಿಟೈಸೇಷನ್ ಪ್ರೋಗ್ರಾಮ್ ನ ಆನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾರ್ಯಾರು ಮಾನಿಟೈಸೇಷನ್ ಆನ್ ಆಗಿದೆ US ನಲ್ಲಿ ಅಂತವ್ರಿಗೆಲ್ಲ ಗಿಫ್ಟ್ಸ್ ಆನ್ ಮಾಡುವ ಆಪ್ಷನ್ ಸಿಗುತ್ತೆ. ಈ ಗಿಫ್ಟ್ಸ್ ಏನಂತ ಅಂದ್ರೆ ಸಿಂಪಲ್ ಅಂತ ಅಂದ್ರೆ ಜ್ಯುವೆಲ್ಸ್ ತರ. ಇದು ಜ್ಯುವೆಲ್ಸ್ ಐತಲ್ಲ, ಈ ಆಪ್ಷನ್ ಆನ್ ಮಾಡ್ಕೊಂಡ್ರೆ ಅವಾಗ ವ್ಯೂವರ್ಸ್ ಪರ್ಚೇಸ್ ಮಾಡುವ ಜ್ಯುವೆಲ್ಸ್ ಪರ್ಚೇಸ್ ಮಾಡ್ಬಿಟ್ಟು ಜ್ಯುವೆಲ್ಸ್ ನ ಬಂಡಲ್ಸ್ ಆಗಿ ಹಾಗೂ ಕೂಡ ನಿಮ್ಗೆ ಗಿಫ್ಟ್ ಸೆಂಡ್ ಮಾಡ್ಬೋದು. ಅಲ್ಲಿ ಹೈಲೈಟ್ ಆಗುತ್ತೆ ಈ ವ್ಯೂವರ್ ಈ ರೀತಿ ನಿಮ್ಗೆ ಗಿಫ್ಟ್ ಸೆಂಡ್ ಮಾಡಿದಾರೆ ಅಂತ. ಅದನ್ನ ಬೇಕಂದ್ರೆ ನೀವು ರೆಡಿ ಮಾಡ್ಕೊಂಬ ಅಂದ್ರೆ ಆ ಪರ್ಟಿಕ್ಯುಲರ್ ಗಿಫ್ಟ್ ಕಳ್ಸಿದಾರಲ್ಲ ಅದನ್ನ ಕ್ಲೇಮ್ ಮಾಡ್ಕೊಬಹುದು ನೀವು. ಇದೊಂದು ಸೂಪರ್ ಫೀಚರ್ ಅಂತಾನೆ ಹೇಳ್ಬೋದು. ಇದು ನಂಗೆ ತುಂಬಾ ಇಷ್ಟ ಆಗಿರುವಂತದ್ದು. ಅಟ್ ಪ್ರೆಸೆಂಟ್ ಈಗ US ನ ಲಾಂಚ್ ಆಗಿದೆ. ನೆಕ್ಸ್ಟ್ ಒಂದು ವರ್ಷ ಒಳಗಡೆ ನಮ್ಗೆ ಈ ಪರ್ಟಿಕ್ಯುಲರ್ ಫ್ಯೂಚರ್ ಬರ್ಬೋದು. ಜ್ಯುವೆಲ್ಸ್ ಆಪ್ಷನ್ ಆಲ್ಮೋಸ್ಟ್ ಟ್ರೈ ಮಾಡ್ತಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಆದ್ರೆ ಈಗ ಅಟ್ ಪ್ರೆಸೆಂಟ್ US ನ ಲಾಂಚ್ ಆಗಿದೆ. ಮತ್ತಿನ್ನೊಂದು ಇದರಲ್ಲಿ ಎಫೆಕ್ಟಿವ್ ರೆವೆನ್ಯೂ ಶೇರ್ ಎಷ್ಟು ಬರುತ್ತೆ, ಯೂಟ್ಯೂಬ್ಗೆ ಎಷ್ಟು ಹೋಗುತ್ತೆ, ನಮ್ಗೆ ಎಷ್ಟು ಬರುತ್ತೆ ಅಂತ ನೀವು ಕೇಳ್ಬೋದು. ಇದರಲ್ಲಿ ಏನು ಫಿಕ್ಸ್ಡ್ ಇಲ್ಲ ಅಂತ ಹೇಳ್ತಾ ಇರುವಂತ ಯೂಟ್ಯೂಬ್ ನಲ್ಲಿ. ನನಗನ್ಸುತ್ತೆ ಫಿಕ್ಸ್ ಮಾಡ್ಬೋದು ಫ್ಯೂಚರ್ ನಲ್ಲಿ, ಆದ್ರೆ ಏನು ಫಿಕ್ಸ್ ಇಲ್ವಂತ ಸದ್ಯಕ್ಕೆ. ಏನಂತ ಅಂದ್ರೆ ವ್ಯೂವರ್ಸ್ ಮತ್ತೆ ಆಡಿಯನ್ಸ್ ಇಬ್ರು ಇಂಟರಾಕ್ಷನ್ ಇರ್ಲಿ ಅಂತ ಏನು ಫಿಕ್ಸ್ ಮಾಡಿಲ್ವಂತ ಸದ್ಯಕ್ಕೆ. ಆದ್ರೆ ಫ್ಯೂಚರ್ ಅಲ್ಲಿ ಫಿಕ್ಸ್ ಮಾಡ್ಬೋದಂತ ನನ್ನ ಒಂದು ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತ ಹೇಳ್ಬೋದು. ಆದ್ರೆ ಜ್ಯುವೆಲ್ಸ್ ಆಪ್ಷನ್ ಐತಲ್ಲ, ನಿಮ್ಗೆ ಒಂದು ಜ್ಯುವೆಲ್ಸ್ 1 ಸೆಂಟ್ ಅಂತ ಕೌಂಟ್ ಆಗುತ್ತೆ. ಆ ರೀತಿ 100 ಸೆಂಟ್ಸ್ ಅಂತ ಅಂದ್ರೆ ನಿಮ್ಗೆ $1 ಅಂತ ಕೌಂಟ್ ಆಗುತ್ತೆ ಅಲ್ಲಿ. ಈ ಪಾಯಿಂಟ್ ನೀವು ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ನೀವು ಕೇಳ್ಬೋದು ಇದರಿಂದ ಸೂಪರ್ ಸ್ಟಿಕ್ಕರ್ಸ್ ಏನಾಗುತ್ತೆ. ಸೊ ಸೂಪರ್ ಸ್ಟಿಕ್ಕರ್ಸ್ ಗಿಫ್ಟ್ಸ್ ಇಂದ ರೀಪ್ಲೇಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಗಿಫ್ಟ್ಸ್ ಆಪ್ಷನ್ ಆನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಸೂಪರ್ ಸ್ಟಿಕ್ ಆಪ್ಷನ್ ಇರೋದಿಲ್ಲ. ಅದಕ್ಕೆ ಇನ್ಮೇಲೆ ವ್ಯೂವರ್ಸ್ ಯಾರು ಈ ಪರ್ಟಿಕ್ಯುಲರ್ ಒಂದು ಫೀಚರ್ ಆನ್ ಮಾಡ್ಕೊಂತಾರೆ ಕ್ರಿಯೇಟರ್ಸ್ ವ್ಯೂವರ್ಸ್ ಅವಾಗ ಸೂಪರ್ ಸ್ಟಿಕ್ಕರ್ಸ್ ಮಾಡೋಕ್ಕಾಗಲ್ಲ, ಅದ್ರ ಬದಲು ಗಿಫ್ಟ್ಸ್ ಮಾಡ್ಬೋದು. ಯೂಟ್ಯೂಬರ್ ಏನ್ ಹೇಳ್ತಿದ್ರು ಅಂತ ಅಂದ್ರೆ ಇದು ಹೊಸ ಫೀಚರ್, ಫನ್ ಫೀಚರ್ ಅಲ್ವಾ, ಅದಕ್ಕೆ ಅವರು ಗಿಫ್ಟ್ಸ್ ನ ಮತ್ತೆ ಒಂದು ಗಿಫ್ಟ್ ಮತ್ತೆ ಸೂಪರ್ ಸ್ಟಿಕ್ಕರ್ಸ್ ಎರಡೂ ಒಂದ್ಸತಿ ಎನೇಬಲ್ ಮಾಡ್ತೀರಾ. ಇವರು ಬೇರೆ ಒಂದೊಂದು ಎನೇಬಲ್ ಮಾಡ್ತಿದ್ದಾರೆ. ಸೊ ನೀವೇನಾದ್ರು ಅಕಸ್ಮಾತ್ ಈ ಅಪ್ಡೇಟ್ ಲಾಂಚ್ ಆಯ್ತಂತ ಅಂದ್ರೆ ನೀವು ಈ ಪರ್ಟಿಕ್ಯುಲರ್ ಫೀಚರ್ ಆನ್ ಮಾಡ್ಕೊಬೇಕಂತ ಅಂದ್ರೆ ಹುಷಾರಾಗಿ ನೋಡಿ ಆನ್ ಮಾಡ್ಕೊಬೇಕಾಗಿರುತ್ತೆ ನೀವು. ಮತ್ತೆ ಹೇಗೆ ಆನ್ ಮಾಡೋದು ಈ ಪರ್ಟಿಕ್ಯುಲರ್ ಫೀಚರ್ನ? ಇದ್ರ ಆಲ್ಮೋಸ್ಟ್ 90% ವರ್ಟಿಕಲ್ ಸ್ಟ್ರೀಮ್ಸ್ ಅಲ್ಲಿ ಕಾಣಿಸೋದು. ಇದು ಹೇಗೆ ಆನ್ ಮಾಡ್ಕೊಳ್ಳೋದಂತ ಅಂದ್ರೆ ಸಿಂಪಲ್. ನೀವು ಅರ್ನ್ ಟ್ಯಾಬ್ ಹೋಗ್ಬಿಟ್ಟು ಅಲ್ಲಿ ಗಿಫ್ಟ್ಸ್ ಅಂತ ಇರುತ್ತೆ. ಆಮೇಲೆ ಫಾಲೋ ಮಾಡ್ಬೇಕು ಸ್ಟೆಪ್ಸ್ನೆಲ್ಲ. 200% ಇದು ಫೀಚರ್ ಲಾಂಚ್ ಆದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹೇಗೆ ಈ ಪರ್ಟಿಕ್ಯುಲರ್ ಗಿಫ್ಟ್ಸ್ ಫೀಚರ್ ಅಂದ್ರೆ ಜ್ಯುವೆಲ್ಸ್ ಫೀಚರ್ನ ಆನ್ ಮಾಡ್ಕೊಳ್ಳೋದಂತ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ಮತ್ತಿನ್ನೊಂದು ಅಕಸ್ಮಾತ್ ಏನಾದ್ರು ಈಗ ಬರತ್ ನಾನು ಹೇಗೆ ಆನ್ ಮಾಡ್ಕೊಳ್ಳೋದು ಲಾಂಗ್ ವಿಡಿಯೋಸ್ಗಾಗ್ಲಿ ಅಥವಾ ಹಾರಿಜಾಂಟಲ್ ಸ್ಟ್ರೀಮ್ಸ್ಗಾಗ್ಲಿ ಈ ಪರ್ಟಿಕ್ಯುಲರ್ ಜ್ಯುವೆಲ್ಸ್ ಅಥವಾ ಗಿಫ್ಟ್ಸ್ ಆಪ್ಷನ್ ಆನ್ ಮಾಡ್ಕೊಳಕ್ಕಾಗಲ್ಲ. ಈಗ ಯೂಟ್ಯೂಬ್ ಹೇಳ್ತಿದ್ರೆ ಸದ್ಯಕ್ಕೆ ಇರೋದು ಕೇವಲ ವರ್ಟಿಕಲ್ ಸ್ಟ್ರೀಮ್ಸ್ ಡೈರೆಕ್ಟ್ ಯೂಟ್ಯೂಬ್ ನಲ್ಲಿ ಹೋಗ್ಬೋದು ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಇಂದ. ಈಗ ಉದಾಹರಣೆಗೋಸ್ಕರ OBS ಸ್ಟುಡಿಯೋ ಆಗ್ಲಿ, ಸ್ಟ್ರೀಮ್ ಯಾರ್ಡ್ ಆಗ್ಲಿ, ಈ ರೀತಿ ಒಂದು ಸಾಫ್ಟ್ವೇರ್ಸ್ ನ ವರ್ಟಿಕಲ್ ಸ್ಟ್ರೀಮ್ ಹೋಗ್ಬೋದು. ನೀವು ಹೋಗ್ಬಿಟ್ಟು ಬೇಕಾದ್ರೆ ನೀವು ವರ್ಟಿಕಲ್ ಹೋಗ್ಬಿಟ್ಟು ಬೇಕಾದ್ರೆ ಗಿಫ್ಟ್ಸ್ ಆಪ್ಷನ್ ನೀವು ಆನ್ ಮಾಡ್ಕೊಬಹುದು ಅಂತ ಇಲ್ಲಿ ಯೂಟ್ಯೂಬ್ ಅವರು ಹೇಳ್ತಿರುವಂತದ್ದು. ಇಷ್ಟು ಮಾಹಿತಿ ನಮ್ಗೆ ಬಂದಿದೆ ಜ್ಯುವೆಲ್ಸ್ ಬಗ್ಗೆ. ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಹೋಗೋಣ ಎರಡನೇ ಅಪ್ಡೇಟ್ ಬಗ್ಗೆ. ಅದು ಮೆಂಬರ್ಶಿಪ್ ಟ್ಯಾಬ್ ರೀಡಿಸೈನ್. ಅಂದ್ರೆ ಯೂಟ್ಯೂಬ್ ಅವರು ಮೆಂಬರ್ಶಿಪ್ ಟ್ಯಾಬ್ ನ ಒಂಥರ ರೀಡಿಸೈನ್ ಮಾಡ್ತಾರೆ. ಅಂದ್ರೆ ಯಾರ್ಯಾರು ಮೆಂಬರ್ಶಿಪ್ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಪರ್ಟಿಕ್ಯುಲರ್ ಚಾನಲ್ಗೆ ಮೆಂಬರ್ಶಿಪ್ ಟ್ಯಾಬ್ ಹೋದಾಗ ಒಂಥರ ಅಲ್ಲಿ ಪೂರ್ತಿ ಪರ್ಕ್ಸ್ ತೋರಿಸುತ್ತೆ, ಏನೇನು ಅವೈಲೇಬಲ್ ಇದೆ ಅಂತ ಪೂರ್ತಿ ಡೀಟೇಲ್ ಆಗಿ ತೋರಿಸಿದಾಗ ಕೂಡ ಒಂಥರ ಇಂಟ್ರೆಸ್ಟಿಂಗ್ ಡಿಸೈನ್ ಹೊಂದಿರುತ್ತಂತೆ.
ಕಾದ್ ನೋಡೋಣ ಹೇಗಿರುತ್ತೆ ಈ ಪರ್ಟಿಕ್ಯುಲರ್ ಮೆಂಬರ್ಶಿಪ್ ಟ್ಯಾಬ್ ಫ್ಯೂಚರ್. ಇದು ರೀಸೆಂಟ್ಲಿ ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂತದ್ದು US ನಲ್ಲಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸ್ ನನ್ಗನ್ಸುತ್ತೆ ಈ ಪರ್ಟಿಕ್ಯುಲರ್ ಫ್ಯೂಚರ್ ವರ್ಲ್ಡ್ ವೈಡ್ ರೋಲ್ ಔಟ್ ಆಗ್ಬೋದು ಅಂತ. ಇದು ಸೂಪರ್ ಫ್ಯೂಚರ್, ನಂಗೆ ತುಂಬಾ ಇಷ್ಟ ಆಯ್ತು. ಮೂರನೇ ಅಪ್ಡೇಟ್ ಹೋಗೋಣ. ಈ ಫ್ಯೂಚರ್ ಲಾಂಚ್ ಆಗಿರುವಂತದ್ದು, ಆದ್ರೆ ಕೆಲವೊಂದು ಅಪ್ಕಮಿಂಗ್ ವೀಕ್ಸ್ ನಲ್ಲಿ ಈ ಪರ್ಟಿಕ್ಯುಲರ್ ಫ್ಯೂಚರ್ ಬರುತ್ತೆ. ಅದೇನಂತ ಅಂದ್ರೆ ಡಿಸ್ಕ್ರಿಪ್ಷನ್ ಸ್ಕ್ರೀನ್ ತೋರಿಸ್ತೇನೆ ನಿಮ್ಗೆ. ಬೋಲ್ಡು, ಇಟಾಲಿಕ್, ಸ್ಟ್ರೈಕ್ ಔಟ್ ಈ ರೀತಿ ನಮ್ಗೆ ಆಪ್ಷನ್ಸ್ ಬರ್ತಿದೆ. ಸುಮ್ಮನೆ ನಾವು ಗೂಗಲ್ಗೆ ಹೋಗ್ಬಿಟ್ಟು ಬೋಲ್ಡ್ ಟೆಕ್ಸ್ಟ್, ಇಟಾಲಿಕ್ ಟೆಕ್ಸ್ಟ್ ಜನರೇಟರ್ ಅಂತ ಹೋಗ್ಬಿಟ್ಟು ಅಥವಾ ಸ್ಟ್ರೈಕ್ ಥ್ರೂ ಟೆಕ್ಸ್ಟ್ ಜನರೇಟ್ ಅಂತ ಕ್ಲಿಕ್ ಕೊಟ್ಬಿಟ್ಟು ಅಲ್ಲಿ ಜನರೇಟ್ ಮಾಡ್ಕೊಂಡು ಬರೋದ್ ಬದಲು ಇಲ್ಲೇ ನಾವು ಮಾಡ್ಬೋದು. ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಈ ಟೆಕ್ಸ್ಟ್ ಬೋಲ್ಡ್ ಆಗಬೇಕು, ಈ ಟೆಕ್ಸ್ಟ್ ಇಟಾಲಿಕ್ ಆಗಬೇಕು, ಈ ಟೆಕ್ಸ್ಟ್ ಸ್ಟ್ರೈಟ್ ರೋ ಆಗಬೇಕು, ಈ ರೀತಿ ನೀವು ಬೋಲ್ಡ್, ಇಟಾಲಿಕ್, ಸ್ಟ್ರೈಕ್ ಥ್ರೂ ಇಲ್ಲೇ ನೀವು ಯೂಸ್ ಮಾಡ್ಕೊಬೋದು. ಇಲ್ಲಿ ಇದು ಸೂಪರ್ ಫೀಚರ್ ಅಂತಾನೆ ಹೇಳ್ಬೋದು. ಈಗ ಪ್ರೆಸೆಂಟ್ ಸ್ಟುಡಿಯೋ ಮೊಬೈಲ್ಗೆ ಒಂದು ಈ ಫೀಚರ್ ಲಾಂಚ್ ಆಗಿರುವಂತದಂತೆ ಇಡೀ ವರ್ಲ್ಡ್ ವೈಡ್. ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸ್ ಡೆಸ್ಕ್ಟಾಪ್ ನಲ್ಲೂ ಈ ಫೀಚರ್ ನಮಗೆ ನೋಡಕ್ ಸಿಗುತ್ತೆ. ಇದು ಸೂಪರ್ ಆಗಿದೆ, ನನಗೆ ಇಷ್ಟ ಆಯ್ತು ಈ ಫೀಚರ್. ಕೊನೆಯದಾಗ ಹೋಗೋಣ 4ನೇ ಅಪ್ಡೇಟ್. ಅದು ಎಲ್ಲರೂ ಕಾಯ್ತಿರುವ ಫೀಚರು, ಅದು ಹೈಪ್ ಫೀಚರ್. ಎಸ್, ಈಗ ಬ್ರೆಜಿಲ್, ಟೈವಾನ್ ಅಲ್ಲೆಲ್ಲ ನಿಮ್ಗೆ ನೋಡ್ಬೋದು ಎಕ್ಸ್ಪೆರಿಮೆಂಟ್ ನಡೀತೈತೆ. ಆದ್ರೆ ಟೈವಾನು, ಟರ್ಕಿ ಈ ರೀತಿಯ ಕಂಟ್ರೀಸ್ ಎಲ್ಲ ಸಕ್ಸಸ್ ಆಗಿರುವಂತದ್ದು. ಸೊ ಇನ್ನು ಬಾಕಿ ಇರೋದು ಈಗ ಬ್ರೆಜಿಲ್ ನಲ್ಲಂತೆ ಟೆಸ್ಟಿಂಗ್ ನಡೀತೈತೆ. ಈ ಹೈಪ್ ಫೀಚರ್ ಏನಂತ ನೀವು ಕೇಳ್ಬೋದು. ಹೈಪ್ ಫೀಚರ್ ಅಂತ ಅಂದ್ರೆ ಹೈಪ್ ಮಾಡೋದು ವಿಡಿಯೋಗೆ, ಅಂದ್ರೆ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಶೋ ಮಾಡೋದು, ಹೇಗಿದೆ ವಿಡಿಯೋ, ಸಖತ್ತಾಗಿದೆ ವಿಡಿಯೋ ಅಂತ ಹೈಪ್ ಮಾಡೋದು. 2K ಪಾಯಿಂಟ್ಸ್. ನೀವು ಒಂದು ವಾರ ಅಂದ್ರೆ 7 days ನಲ್ಲಿ ಒಂದು ವಿಡಿಯೋನ 3 ಸತಿ ಹೈಪ್ ಮಾಡ್ಬೋದು, ಅದು ಫ್ರೀ ಆಗಿ ಒಬ್ಬ ವ್ಯೂರು. ಆಮೇಲೆ ನೆಕ್ಸ್ಟ್ ಕಾಸು ಕೊಟ್ಟು ಬೇಕಾದ್ರೆ ನೀವು ಹೈಪ್ ಮಾಡ್ಬೋದು. ಆದ್ರೆ ಕಾಸು ಕೊಟ್ಟು ಹೈಪ್ ಮಾಡೋಕ್ಕಿಂತ ಹಂಗೆ ಒರಿಜಿನಲ್ ಹೈಪ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಇದರಿಂದ ಲೀಡರ್ ಬೋರ್ಡ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ವೀಕ್ಲಿ ಲೀಡರ್ ಬೋರ್ಡ್ ಕ್ರಿಯೇಟ್ ಆಗುತ್ತೆ. ಇಷ್ಟು ರ್ಯಾಂಕ್ ಇದ್ದೀರಾ ನೀವು, ಇಷ್ಟು ರ್ಯಾಂಕ್ ಬಂದಿದ್ದೀರಾ ಅಂತ. ಈ ರೀತಿ ನೀವು ಕ್ರಿಯೇಟ್ಸ್ದೆಲ್ಲ ಲೀಡರ್ ಬೋರ್ಡ್ ಕ್ರಿಯೇಟ್ ಮಾಡ್ತಾ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಇನ್ನೂ ಪುಷ್ ಆಗುತ್ತೆ. ಅವಾಗ ಎಂಗೇಜ್ಮೆಂಟ್ ಕೂಡ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಒಬ್ಬ ವ್ಯೂವರು ನಿಮ್ಮ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಹೈಪ್ ಮಾಡ್ತಾರೆ. ನಾನು ತುಂಬಾ ಅವೇಟೆಡ್ ಆಗಿದ್ದೀನಿ ಈ ಫೀಚರ್ಗೆ. ಈ ಫೀಚರ್ ನನ್ಗನ್ಸುತ್ತೆ ನ್ಯೂ ಇಯರ್ ಒಳಗಡೆನೆ ಬರ್ಬೋದು ಅಂತ. ಯಾಕಂದ್ರೆ ಈಗ ಟರ್ಕಿ, ಟೈವಾನ್ ಹೇಳ್ದನ 2 ಟೆಸ್ಟಿಂಗ್ ಫಿನಿಶ್ ಆಗಿರುವಂತದ್ದು ಸಕ್ಸಸ್ ಆಗಿದೆ. ಬಾಕಿ ಇರೋದು ಬೇರೆ ಬ್ರೆಜಿಲ್ ನಲ್ಲಿ ಟೆಸ್ಟಿಂಗ್ ನಡೀತಾ ಇರುವಂತದ್ದು. ಅದು ಕೆಲವೊಂದು ಕ್ರಿಯೇಟರ್ಸ್ಗೆ ಎಕ್ಸ್ಪೆರಿಮೆಂಟ್ ನಡೀತೈತೆ. ಅವಾಗ ಇದು ಕೂಡ ಸಕ್ಸಸ್ ಆದಾಗ 200% ಫಸ್ಟ್ US ಲಾಂಚ್ ಮಾಡಿ ಆಮೇಲೆ ಇಡೀ ವರ್ಲ್ಡ್ ವೈಡ್ಗೆ ಲಾಂಚ್ ಮಾಡ್ತಾರೆ. ಈ ಫ್ಯೂಚರ್ಗೆ ತುಂಬಾ ವೇಟಿಂಗ್ ಇದ್ದೀನಿ ನಾನು ಅಂತಾನೆ ಹೇಳ್ಬೋದು. ಇಷ್ಟಾಯ್ತು 4 ಅಪ್ಡೇಟ್. ಈ 4 ಅಪ್ಡೇಟ್ ಅಲ್ಲಿ ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.